ರಂಜಾನ್ ಹಬ್ಬದ ಅಂಗವಾಗಿ ಬಾಗಲಕೋಟೆಯ ನವನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಬೆಳಗ್ಗೆಯಿಂದಲೇ ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಈದ್ ನಮಾಜ್ ನೆರವೇರಿಸಿದರು. ನಮಾಜ್ ನಂತರ ಪರಸ್ಪರ ಆಲಿಂಗಿಸಿ ಈದ್ ಮುಬಾರಕ್ ಎಂದು ಶುಭಾಶಯಗಳ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಧರ್ಮಗುರುಗಳು ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವದ ಮಹತ್ವವನ್ನು ಸಾರಿದರು. ದೇಶದಲ್ಲಿ ಏಕತೆ ಮತ್ತು ಸಮಾನತೆ ಬೆಳೆಸುವಂತೆ ಪ್ರಾರ್ಥಿಸಲಾಯಿತು. ನಮಾಜ್ ನಂತರ ಬಡವರಿಗೆ ದಾನ ಧರ್ಮ ಮಾಡಲಾಗಿದ್ದು, ಎಲ್ಲರೂ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರು. ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಜನರು ತಮ್ಮ ಬಂಧು ಬಳಗದವರ ಜೊತೆಗೆ ಸಿಹಿ ತಿಂಡಿ ಹಂಚಿಕೊಂಡು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ರಂಜಾನ್ ಹಬ್ಬದ ಹಿನ್ನೆಲೆ ದಿವಂಗತ HY ಮೇಟಿ ಅವರ ಪುತ್ರರಾಗಿರುವಂಥ ಉಮೇಶ್ ಮೇಟಿ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ SG ನಂಜನಮಠ್ ಅವರು ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸಿದರು. ನಮಸ್ತೆ, ಅಸ್ಸಲಾಂ ವಲೈಕುಂ. ಬಾಗಲಕೋಟೆ ಸಂಸ್ಥೆ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುವೆ. ನಮಸ್ಕಾರ. ಪವಿತ್ರ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆಗಾಗಿ ಜಗತ್ತಿನಾದ್ಯಂತ ಈ ಪವಿತ್ರ ದಿವಸದಂದು ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥ ದಿವಸ. ಒಂದು ತಿಂಗಳ ಕಾಲ ಉಪವಾಸ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ನಿರಂತರವಾಗಿ ಭಗವತ್ ಚಿಂತನೆಯನ್ನು ಮಾಡುವಂಥ ತಿಂಗಳು ಈ ರಂಜಾನ್ ತಿಂಗಳು. ಹಸಿವಿನ ಅರಿವು ಏನು, ಊಟದ ಅರಿವು ಏನು, ಸ್ಥಿತಿವಂತರಾದ ನಾವು ದಾನವನ್ನು ಮಾಡುವಂಥದ್ದು ಧರ್ಮ ಎಂದು ಸಾರುವುದೇ ರಂಜಾನ್ ಹಬ್ಬದ ವಿಶೇಷತೆ. ಇಲ್ಲಿ ನಮ್ಮ ಬದುಕು 11 ತಿಂಗಳ ಕಾಲ ಯಾವ ರೀತಿಯಾಗಿ ರೂಪಿಸಬೇಕು ಅನ್ನುವಂಥದ್ದು ಒಂದು ಈ ತಿಂಗಳಲ್ಲಿ ನಿರ್ಧಾರ ಮಾಡುವಂಥ ದಿವಸ ತಿಂಗಳ. ಮೊಹಮ್ಮದ್ ಪೈಗಂಬರ್ ಅವರ 6666 ವಚನಗಳನ್ನು ಪಠಿಸ್ತಕ್ಕಂಥದ್ದು, ಅದರ ಅರ್ಥವನ್ನು ಮಾಡಿಕೊಳ್ತಕ್ಕಂಥದ್ದು ಈ ಸಂದರ್ಭ ವಿಶೇಷವಾದದ್ದು ಅಂತಕ್ಕಂಥದ್ದು. ಎಲ್ಲರೂ ನಮ್ಮ ಹಬ್ಬಕ್ಕಾಗಿ, ನಾವು ಎಲ್ಲರ ಹಬ್ಬಕ್ಕಾಗಿ ಅನ್ನುವುದೇ ಭಾವೈಕ್ಯತೆ, ಅನ್ನುವುದೇ ಭಾರತೀಯ ಸಂಸ್ಕೃತಿ. ನಾವು ಆ ರೀತಿಯಾಗಿ ಸಾಗೋಣ. ಎಲ್ಲರಿಗೂ ಶುಭಾಶಯಗಳು. ಜಾತ್ಯತೀತ ಮನೋಭಾವನೆಯಿಂದ ಬದುಕೋಣ. ಗುರುಮನೆಯಿಂದ ನೆರೆಮನೆ ಶ್ರೇಷ್ಠ ಎಂದು ಸಾಗೋಣ. ಎಲ್ಲರಿಗೂ ಶುಭಾಶಯಗಳು. रहमतुल्लाहि बरकातहू। तमाम कर्नाटक के मुसलमानों को ईद मुबारकबादी पेश की जाती है। बागलकोट ईदगाह मैदान में अल्लाह के फजल व करम से ईद की नमाज अदा की गई है। इस ईद की नमाज को हमारे बागलकोट शहर के खड़े होने वाले MLA कैंडिडेट उमेश मेटी साहब तशरीफ़ फरमा थे। हम तमाम शहर के तरफ से, अंजुमन की तरफ से उन्हें मुबारकबादी पेश करते हैं। इसी तरह तमाम शहर वालों को भी अंजुमन की तरफ से और शहर के नौजवानों की तरफ से तमाम को मुबारकबादी पेश करते हैं। अस्सलाम वालेकुम। शुरू करेंगे। बिरादरान मिल्लत अस्सलाम वालेकुम व रहमतुल्लाहि बरकातहू। ಇಂದು ಬಾಗಲಕೋಟೆಯಲ್ಲಿ ಈದ್ಗಾ ಮೈದಾನದ ಪವಿತ್ರ ರಂಜಾನ್ ಹಬ್ಬದ ಪರವಾಗಿ ನಮಾಜನ್ನು ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಬಾಗಲಕೋಟ್ ಜನತೆಯ ಸಮಸ್ತ ಮುಸ್ಲಿಂ ಜನಾಂಗಕ್ಕೆ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಈದ್ ಉಲ್ ಫಿತರದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ಭಾರತ ದೇಶದ ಸಮಸ್ತ ಜನತೆಗೆ ಈ ಹಬ್ಬ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಹಬ್ಬ ನಮ್ಮ ದೇಶದಲ್ಲಿ ನೆಮ್ಮದಿಯನ್ನು, ಎಲ್ಲ ಜನರಿಗೂ ನೆಮ್ಮದಿಯನ್ನು ತರಲಿ ಎಂದು ಶುಭ ಹಾರೈಸುತ್ತೇವೆ. ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ನೀಡಲು ಇದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. और एक लक्ष्य समाप्त करने 48 सेक्टर से जो मदरसे के हजरत आए हैं तावन के लिए, लिहाजा तमाम लोगों से गुजारिश की जाती है उनका भी बर्तन कहता हूँ तमाम आलम इस्लाम को ईद मुबारक। और बागलकोट के शहर में जो शर्त पसंदीदा लोग शर्त फैलाने की कोशिश करें, हम बागलकोट के मुसलमानों का तहे दिल से शुक्रिया अदा करते हैं कि अमन और सुकून को रखने में कामयाब है। इसी तरह ईद भी बहुत अच्छी मनाई गई और भाईचारा को मद्देनज़र रखते हुए हम युगादी की भी खुशकामनाएँ देते हैं और ईद मुबारक के साथ युगादी भी मुबारक हो तमाम हिंदुस्तान के लोगों को।